ಬಜೆಟ್ ಬಳಿಕ ಸಿಎಂ ಸಿದ್ದರಾಮಯ್ಯ ಪದತ್ಯಾಗ ಫಿಕ್ಸ್. ಕೋಡಿ ಶ್ರೀಗಳ ಭವಿಷ್ಯಕ್ಕೆ ಟಗರು ಟೀಮ್ ಈಗ ಗಡ ಅಂತ ನಡುಕ್ತಾ ಇದ್ದಾರೆ. ಬಜೆಟ್ ಬಳಿಕ ಸಿಎಂ ಸಿದ್ದರಾಮಯ್ಯ ಪದತ್ಯಾಗ ಫಿಕ್ಸ್. ಕೋಡಿ ಶ್ರೀಗಳ ಭವಿಷ್ಯಕ್ಕೆ ಟಗರು ಟೀಮ್ ಗಡ. ಇನ್ನು ಕುರ್ಚಿ ಕನಸನ್ನ ಕಾಣ್ತಾ ಇರುವ ಡಿಸಿಎಂಗೆ ಪಟ್ಟಾಭಿಷೇಕ ಫಿಕ್ಸ್. ಕೋಡಿ ಶ್ರೀಗಳ ಭವಿಷ್ಯ ನಿಜವಾಗುವ ಕಾಲ ಹತ್ತಿರ ಬಂತ. ಬಜೆಟ್ ನಂತರ ಕುರ್ಚಿ ಬದಲಾವಣೆ ಎಂದಿದ್ದ ಶ್ರೀಗಳು ಸಿದ್ದರಾಮಯ್ಯನವರಿಗೆ ಬಲವಾದ ಆಶೀರ್ವಾದ ಇದೆ. ಅವರಾಗಿ ಅಧಿಕಾರದಿಂದ ಕೆಳಗಿಳಿಯಬೇಕೇ ಹೊರತು ಸಿದ್ದರಾಮಯ್ಯ ಕೆಳಗಿಳಿಸಲು ಸಾಧ್ಯ ಇಲ್ಲ ಅಂತ ಶ್ರೀಗಳು ಹೇಳಿದ್ರು. ಅದೇನಿದ್ರು ಬಜೆಟ್ ನಂತರ ಅಂತ ಕೋಡಿ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ರು. ಮಾರ್ಚ್ 6ರಂದು ಬಜೆಟ್ ಮಂಡನೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಮತ್ತೊಂದೆಡೆ ಹೈಕಮಾಂಡ್ ಅನ್ನ ಭೇಟಿಯಾಗಿರುವ ಡಿಸಿಎಂ ಡಿಕೆ ಆತ್ಮವಿಶ್ವಾಸದಿಂದಲೇ ಡಿಕೆ ಶಿವಕುಮಾರ್ ಅವರು ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ. ಟೈಮ್ ಫಿಕ್ಸ್ ಆಗ್ತಾ ಇದ್ದಂತೆ ಮುನ್ನೆಲೆಗೆ ಬಂದ ಶ್ರೀಗಳ ಭವಿಷ್ಯ. ಬಜೆಟ್ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಪದತ್ಯಾಗವನ್ನ ಮಾಡ್ತಾರಾ? ಕೋಡಿ ಶ್ರೀಗಳ ಭವಿಷ್ಯಕ್ಕೆ ಈಗ ಟಗರು ಟೀಮ್ ಗಡ ಅಂತ ಇದೆ. ಕುರ್ಚಿ ಕನಸನ್ನ ಡಿಕೆ ಶಿವಕುಮಾರ್ ಅವರು ಕಾಣ್ತಾ ಇದ್ದಾರೆ. ಈ ಒಂದು ಕನಸು ಈಡೇರುವ ಒಂದು ಸದಾವಕಾಶ ಈಗ ಬಂದಿದ್ಯಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಇತ್ತೀಚೆಗಷ್ಟೇ ಹೈಕಮಾಂಡ್ ಭೇಟಿ ಮಾಡಿ ಬಂದಿದ್ರು. ಬಹಳ ಆತ್ಮವಿಶ್ವಾಸದಲ್ಲಿದ್ದಾರೆ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು. ಒಟ್ನಲ್ಲಿ ಕೋಡಿ ಶ್ರೀ ಅವರು ನುಡಿದಂತಹ ಭವಿಷ್ಯ ನಿಜವಾಗುವ ಲಕ್ಷಣಗಳು ಸದ್ಯಕ್ಕೆ ಕಾಣ್ತಾ ಇದೆ. ಹಾಗಾಗಿ ಬಹಳ ಮುನ್ನೆಲೆಗೆ ಬಂದಿದೆ ಕೋಡಿ ಶ್ರೀ ಅವರ ಭವಿಷ್ಯ. ಇನ್ನು ಸಿದ್ದರಾಮಯ್ಯನವರಿಗೆ ಬಲವಾದ ಆಶೀರ್ವಾದ ಇದೆ. ಹಾಗಾಗಿ ಅವರು ಏನಾದರೂ ಮನಸ್ಸು ಮಾಡಿ ತಮ್ಮ ಸ್ಥಾನವನ್ನ ಬಿಟ್ಕೊಡೋದಾದ್ರೆ, ಅವರು ಬಿಟ್ಕೊಟ್ರೆ ಮಾತ್ರ ಈ ಒಂದು ಅವಕಾಶ ಸಿಗತ್ತೆ. ಜೊತೆಗೆ ಬಜೆಟ್ ಮುಗಿದ ನಂತರ ಈ ಒಂದು ಅವಕಾಶ ಸಿಗುತ್ತೆ ಎಂಬ ಭವಿಷ್ಯವನ್ನು ನೋಡ್ತಿದ್ರು. ಈಗ ಆಗ್ತಾ ಇರುವಂತಹ ಕಾಂಗ್ರೆಸ್ ಪಾಳ್ಯದಲ್ಲಿ ಬೆಳವಣಿಗೆಗಳೇನಿದಾವೆ, ಆ ಒಂದು ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಸದ್ಯಕ್ಕೆ ಒಂದು ಕುರ್ಚಿ ಕದನಕ್ಕೆ ಬ್ರೇಕ್ ಬೀಳುವ ಲಕ್ಷಣಗಳು ಕಾಣ್ತಾ ಇದೆ. ಆದ್ರೆ ಬಜೆಟ್ ನಂತರವಾದ್ರೂ ಬ್ರೇಕ್ ಬೀಳುತ್ತಾ ಅಂತ ನೋಡ್ಬೇಕಾಗುತ್ತೆ. ಒಟ್ಟಿನಲ್ಲಿ ಹೈಕಮಾಂಡ್ ಒಂದು ಭರವಸೆಯನ್ನ ಕೊಟ್ಟಂತೆ ಕಾಣ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಬಹಳ ಒಂದು ಆತ್ಮವಿಶ್ವಾಸದಿಂದಿದ್ದಾರೆ. ನನಗೆ ಅಟ್ಲೀಸ್ಟ್ ಈಗಲಾದ್ರೂ ಒಂದು ಕುರ್ಚಿ ಸಿಗುತ್ತೆ ಎಂಬ ಕನಸನ್ನ ಕಾಣ್ತಾ ಇದ್ದಾರೆ. ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಕೂಡ ಹೇಳಲಾಗಿತ್ತು. ಜೊತೆಗೆ ಡಿಸೆಂಬರ್ ಕ್ರಾಂತಿ ಆಗುತ್ತೆ, ಇನ್ನು ಜನವರಿಯಲ್ಲೂ ಕೂಡ ಕ್ರಾಂತಿ ಆಗುತ್ತೆ ಅಂತ ಹೇಳಲಾಗಿತ್ತು. ಆದ್ರೆ ಅದು ಯಾವುದೇ ರೀತಿಯ ಕ್ರಾಂತಿಗಳು ಸಂಭವಿಸಿರಲಿಲ್ಲ. ಬಜೆಟ್ ನಂತರ ಆದ್ರೂ ಕ್ರಾಂತಿ ಆಗುತ್ತಾ ಅಂತ ನೋಡ್ಬೇಕಾಗುತ್ತೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ಕೋಡಿ ಶ್ರೀಗಳ ಭವಿಷ್ಯ ಈಗ ಮುನ್ನೆಲೆಗೆ ಬಂದಿದೆ. ಯಾಕೆಂತಂದ್ರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇನ್ನು ಡಿಕೆ ಶಿವಕುಮಾರ್ ಅವರು ಕೂಡ ಬಹಳ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತೂ ಇಂತೂ ಸಿಎಂ ಆಗಬಹುದು ಅನ್ನೋ ಉತ್ಸಾಹದಲ್ಲಿ ಕೂಡ ಇದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೀಪಾ? ಸಾಹಿತ್ಯ ಈಗ ಕೋಡಿ ಶ್ರೀ ಅವರ ಹಳೆಯದೊಂದು ಮಾತು ವೈರಲ್ ಆಗ್ತಾ ಇರುವಂತಹದ್ದು. ಅಂದ್ರೆ ಬಜೆಟ್ ಬಳಿಕ ಬದಲಾಗಬೇಕು ಅನ್ನುವಂತಹ ಹೇಳಿಕೆಯನ್ನ ಏನ್ ಕೊಟ್ಟಿದ್ರು ಅವರು, ಅದರ ವಿಚಾರವಾಗಿ ಇದೀಗ ಚರ್ಚೆಗೆ ಮತ್ತೆ ಪುಷ್ಟಿ ಬಂದಂತಿದೆ, ಮತ್ತೆ ರೆಕ್ಕೆ ಪುಕ್ಕ ಬಂದಂತಿದೆ. ಯಾಕಂದ್ರೆ ಸದ್ಯದ ಮಟ್ಟಿಗೆ ಇವರೇ ಬಜೆಟ್ ಅನ್ನ ಮಂಡಿಸ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಗಳಾಗ್ತಾ ಇರುವಂತದ್ದು. ಅದಕ್ಕೆ ಪೂರಕವಾಗಿಯೇ ಅವರು ಬಜೆಟ್ ಅಧಿವೇಶನದ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಬಹುತೇಕವಾಗಿ 6ನೇ ತಾರೀಕು ಬಜೆಟ್ ಮಂಡನೆಯನ್ನ ಸಿದ್ದರಾಮಯ್ಯ ಅವರು ಮಾಡೋದಿಕ್ಕೆ ದಿನಾಂಕ ಕೂಡ ನಿಗದಿಯಾಗಿದೆ. ಇದರ ಬೆನ್ನಲ್ಲೇ ಇದೀಗ ಮಾರ್ಚ್ ಬಳಿಕ, ಅಂದ್ರೆ ಅಧಿವೇಶನದ ಬಳಿಕ, ಬಜೆಟ್ ಅಧಿವೇಶನ ಮುಗಿದ ಬಳಿಕ ಬದಲಾಗುತ್ತೆ ಅನ್ನುವಂತಹ ಮಾತುಗಳು, ನಿಜಕ್ಕೂ ಅದು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದ್ರೆ ಹೈಕಮಾಂಡ್ ನಾಯಕರು ಒಪ್ಪಿದ್ರೆ ಹಾಗೆ ಆಗುತ್ತೆ ಅನ್ನುವಂತಹದ್ದು ಕೂಡ ಅನೇಕರ ಮಾತು. ಸದ್ಯಕ್ಕೆ ಹಳೆಯ ಹೇಳಿಕೆ, ಅಂದ್ರೆ ಕೋಡಿ ಶ್ರೀ ಅವರ ಹಳೆಯ ಹೇಳಿಕೆಯೊಂದು, ಅವರ ಮಾತೊಂದು ಇದೀಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಕೋಡಿ ಶ್ರೀ ಅವರ ಆ ಒಂದು ಹಳೆಯ ಮಾತೇನಿತ್ತು, ಇನ್ನು ಬಜೆಟ್ ನಂತರ ಕೆಲವೊಂದಿಷ್ಟು ಚೇಂಜಸ್ ಆಗಬಹುದು. ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನು ಬಿಟ್ಟುಕೊಟ್ರೆ ಆ ಒಂದು ಸ್ಥಾನ ಸಿಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಸದ್ಯಕ್ಕೆ ಈಗ ಆ ಒಂದು ವಿಡಿಯೋ ಏನಿದೆ ಬಹಳ ವೈರಲ್ ಕೂಡ ಆಗ್ತಾ ಇದೆ. ಕೋಡಿ ಶ್ರೀ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಜೊತೆಗೆ ಈಗ ಹೈಕಮಾಂಡ್ ಅನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ದಾರೆ. ಹಾಗಾಗಿ ಸಾಕಷ್ಟು ಜೋಶ್ನಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರಿದ್ದಾರೆ. ಆದರೆ ಈಗ ಸಿದ್ದರಾಮಯ್ಯ ಅವರ ಬೆಂಬಲಿಗರೇನಿದ್ದಾರೆ ಅಥವಾ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಿಗೆ ಬಹಳ ಟೆನ್ಷನ್ ಆಗ್ತಾ ಇದೆ. ಹೈಕಮಾಂಡ್ ಏನೆಲ್ಲ ಭರವಸೆಯನ್ನ ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಟು ರಾಜ್ಯಕ್ಕೆ ಕಳುಹಿಸಿದ್ದಾರೆ, ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಏನೆಲ್ಲ ಒಂದು ಮಾರ್ಗದರ್ಶನವನ್ನ
ಕೊಟ್ಟಿರಬಹುದು ಅಂತ ಈಗ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿರುವಂತಹ ನಾಯಕರಿಗೆ ಒಂದು ಕಡೆ ಟೆನ್ಷನ್ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಂತೂ ಹೊಸ ಜೋಶ್ನಲ್ಲಿದ್ದಾರೆ. ಜೊತೆಗೆ ಒಂದು ಚೈತನ್ಯ ಸಿಕ್ಕಂತಾಗಿದೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಿಗೆ.